ಎಲ್ಲ ಟೈಮಲ್ಲೂ ಎಲ್ರಿಗೂ ಅವೈಲಬಲ್ ಇರೋದಕ್ಕೆ ಹೋಗ್ಬೇಡ. ನೀ ಹೂ ಹೂ ಅಂತ ಬಸವಣ್ಣನ ತಲೆ ಅಲ್ಲಾಡ್ಸ್ಕೊಂಡು ಹೋದ್ರೆ ಜನ ನಿನ್ನ ಸರಿಯಾಗಿ ಬಳಸ್ಕೊಂತಾರೆ. ನೋಡು, ಮೊದಲು ನಿನ್ನನ್ನು ನೀನ್ ರೆಸ್ಪೆಕ್ಟ್ ಮಾಡೋದನ್ನ ಕಲಿ, ಆಮೇಲೆ ಜನ ನಿನ್ನ ರೆಸ್ಪೆಕ್ಟ್ ಮಾಡ್ತಾರೆ. ನೀನ್ ಹೆಂಗಂತಂದ್ರೆ ನಿನ್ ಮನಸ್ಸು ತುಂಬಾ ಶುದ್ಧವಾಗಿದೆ, ನಿನ್ ಮನಸ್ಸಲ್ಲಿ ಯಾವುದೇ ರೀತಿ ಕಪಟ ಇಲ್ಲ, ನೀನ್ ಎಲ್ರಿಗೂ ಸಹಾಯ ಮಾಡ್ತೀಯ. ಆದ್ರೆ ನೀನ್ ಏನ್ ಅಕ್ಸೆಪ್ಟೇಷನ್ ಇಟ್ಟಿರ್ತೀಯಲ್ವಾ, ಅದನ್ನ ಜನ ಆ ನಂಬಿಕೆನ ಸುಳ್ಳು ಮಾಡ್ಕೋತಾರೆ. ಉದಾಹರಣೆಗೆ ನಿಮ್ಮ ಸ್ನೇಹಿತನ್ನೇ ತಗೋ, ನೀನು ಅವನಿಗೆ ತುಂಬಾ ಸಹಾಯ ಮಾಡ್ತೀಯ, ಎಲ್ಲ ಟೈಮಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊಂತೀಯ. ಏನಾದ್ರೂ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗ ನೀನು ಅವನಿಂದ ಏನಾದ್ರೂ ಒಂದು ಎಕ್ಸೆಪ್ಟೇಷನ್ ಇಟ್ಟಿರ್ತೀಯ, ಆದ್ರೆ ಆ ನಂಬಿಕೆನ ಅವನು ಸುಳ್ಳು ಮಾಡ್ಕೋತಾನೆ. ನನಗೆ ಗೊತ್ತು ನಿನ್ ಮನಸ್ಸು ಶುದ್ಧವಾಗಿದೆ, ನಿನ್ ಮನಸ್ಸಲ್ಲಿ ಯಾವುದೇ ರೀತಿ ಕಪಟ ಇಲ್ಲ, ಸಹಾಯ ಮಾಡ್ಬೇಕನ್ನೋ ಮನೋಭಾವ ನಿನ್ನಲ್ಲಿದೆ. ಯಾರಿಗೂ ನೀನು ಕೆಟ್ಟದ್ ಬಯಸೋದಿಲ್ಲ, ನಿನಗೆ ಕೆಟ್ಟದ್ ಮಾಡಿದವ್ರಿಗೂ ಕೂಡ ನೀನು ಒಳ್ಳೇದನ್ನೇ ಬಯಸ್ತೀಯ. ಆದ್ರೂ ಕೂಡ ನಿನ್ ಜೊತೆನೆ ಯಾವಾಗಲೂ ಕೆಟ್ಟದಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲಾ ಟೈಮಲ್ಲೂ ಮುಗ್ಧತೆ ತೋರ್ಸಕ್ ಹೋಗ್ಬೇಡ, ಎಲ್ಲಿ ಹೆಂಗಿರ್ಬೇಕು ಹಂಗಿರೋದನ್ನ ಕಲಿ. ಜನ ಹೆಂಗಂತಂದ್ರೆ ನಮ್ಮ ಮುಗ್ಧತೆ ನೋಡಿ ನಮ್ಮನ್ನ ಸರಿಯಾಗಿ ಬಳಸ್ಕೊಂತಾರೆ. ನಾನು ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ, ಒಳ್ಳೇದ್ ಬಯಸ್ಬೇಡ ಅಂತಾನೂ ಹೇಳ್ತಾ ಇಲ್ಲ. ಮೊದಲು ನಿನಗೆ ನೀನು ಒಳ್ಳೇದು ಮಾಡ್ಕೋ, ನಿನ್ನ ನೀನು ಇಂಪ್ರೂವ್ಮೆಂಟ್ ಮಾಡ್ಕೋ, ಆಮೇಲೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡು. ನಿನ್ ತಟ್ಟೆಯಲ್ಲಿ ಸರಿಯಾಗಿ ಅನ್ನ ಇಲ್ಲ, ನೀನ್ ಇನ್ನೊಬ್ಬರ ಹೊಟ್ಟೆ ತುಂಬಸಕ್ ಹೋಗ್ತಾ ಇದೀಯಾ. ನೀನ್ ಇನ್ನೊಬ್ಬರ ಹೊಟ್ಟೆ ತುಂಬಸಕ್ ಹೋದ್ರೆ ನಿನ್ ಹೊಟ್ಟೆ ಮೇಲೆ ಹೊಡಿತಾರೆ. ನಿನ್ನ ಹೊಟ್ಟೆ ಹಸು ಇಟ್ಕೊಂಡು ನೀನ್ ಇನ್ನೊಬ್ಬರ ಹೊಟ್ಟೆ ತುಂಬಿಸುವಂತ ಅವಶ್ಯಕತೆ ಏನಿಲ್ಲ. ನಿನಗೆ 3 ಪಾಯಿಂಟ್ ಅನ್ನ ಹೇಳ್ತೀನಿ, ಈ 3 ಪಾಯಿಂಟ್ ಅನ್ನ ಪಾಲಿಸು. 1ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಬೌಂಡ್ರಿ ಸೆಟ್ ಮಾಡು. ಪ್ರತಿ ಸಲನೂ ಪ್ರತಿಯೊಬ್ಬರಿಗೂ ಹೂ ಹೂ ಅಂತ ತಲೆ ಅಲ್ಲಾಡ್ಸಕ್ ಹೋಗ್ಬೇಡ. 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿನಗೆ ನೀನು ಬೆಲೆ ಕೊಡೋದನ್ನ ಕಲಿ, ನಿನ್ನ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡು. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಮೊದಲು ನಿನಗೆ ನೀನು ಪ್ರಿಯಾರಿಟಿ ಕೊಡೋದನ್ನ ಕಲಿ. ನಿನಗೆ ನೀನು ಇಂಪಾರ್ಟೆನ್ಸ್ ಕೊಟ್ಟರೆ ಜನ ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿನ್ನ ಮೇಲೆ ನಿನಗೆ ಮರ್ಯಾದೆ ಇಲ್ಲ ಅಂತಂದಮೇಲೆ ಜನ ನಿನಗೆ ಯಾಕೆ ಮರ್ಯಾದೆ ಕೊಡ್ತಾರೆ? ಜೀವನದಲ್ಲಿ ಮೊದಲು ನಿನಗೆ ನೀನು ಕಾಳಜಿ ವಹಿಸೋದನ್ನ ಕಲಿ. ನಿನ್ನ ಬಗ್ಗೆ ನಿನಗೆ ಪ್ರೀತಿ ಇರಲಿ. ಒಂದು ಗೋಲನ್ನ ಇಡು, ಆ ಗುರಿ ಮುಟ್ಟೋರ್ಗು ಬಿಡೋದಕ್ಕೆ ಹೋಗ್ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಇಲ್ಲಿ ಯಾರಿಗೂ ಯಾರು ಆಗೋದಿಲ್ಲ. ನೀನ್ ಚೆನ್ನಾಗಿದ್ರೆ, ನಿನ್ನ ಆರೋಗ್ಯ ಚೆನ್ನಾಗಿದ್ರೆ, ನಿನ್ನ ಹತ್ರ ದುಡ್ಡಿದ್ರೆ, ನಿನ್ನ ಯೋಗ್ಯತೆ ಇದ್ರೆ ಮಾತ್ರ ನಿನ್ನ ಜನ ಮಾತಾಡಿಸ್ತಾರೆ, ನಿನ್ನ ಹತ್ರ ಕೆಲಸ ತಗೋತಾರೆ. ಇಲ್ಲ ಅಂತಂದ್ರೆ ಆ ನಾಯಿ ಕೂಡ ನಿನ್ನ ಮೂಸ್ ನೋಡೋದಿಲ್ಲ. ನಿನ್ನ ಬಗ್ಗೆ, ನಿನ್ನ ವ್ಯಾಲ್ಯೂ ಬಗ್ಗೆ ಯಾವಾಗ ನಿನ್ಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೋ ಜನ ಅವಾಗ ನಿನ್ ಬೇಡ ಬೇಡ ಅಂದ್ರು ನಿನ್ ಬೆನ್ನ ಹತ್ತುತ್ತಾರೆ. ಈ ಜನ ಹೆಂಗಂತಂದ್ರೆ ಯಾವಾಗ್ಲೂ ಕೂಡ ಗೆದ್ದವರಿಂದಾನೇ ಹೋಗ್ತಾರೆ, ಸೋತೋರಿಂದ ಯಾರು ಬರೋದಕ್ಕೆ ಇಷ್ಟ ಪಡೋದಿಲ್ಲ. ನೀನ್ ಎಷ್ಟು ಎಲ್ರಿಗೋಸ್ಕರ ಅವೈಲೇಬಲ್ ಇರ್ತೀಯೋ ಅಷ್ಟು ನೀನು ಅವ್ರ ಕಣ್ಣಲ್ಲಿ ಚೀಪ್ ಆಗ್ತಾ ಹೋಗ್ತೀಯ. ನಿನ್ನ ಡಿಮಾಂಡ್ ಅನ್ನ ನೀನ್ ಯಾವತ್ತೂ ಬಿಟ್ಕೊಡ್ಬಾರ್ದು. ಜೀವನದಲ್ಲಿ ಅಚೀವ್ಮೆಂಟ್ ಮಾಡಿ ನೋಡು, ನಿನ್ನ ಶತ್ರುಗಳು ಕೂಡ ನಿನ್ನ ಹಿಂದೆ ಅಣ್ಣ ಅಣ್ಣ ಅಂತ ಬರ್ತಾರೆ. ಇಲ್ಲಿ ಈಸಿಯಾಗಿ ಸಿಗುವಂತ ವಸ್ತುವಿನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಷ್ಟಪಟ್ಟು ಶ್ರಮಪಟ್ಟು ಸಿಗುವಂತ ವಸ್ತುವಿನ ಬಗ್ಗೆ ಪ್ರತಿಯೊಬ್ಬರು ತಲೆ ಕೆಡಿಸ್ಕೊಂತಾರೆ. ನೀನು ಕಷ್ಟಪಟ್ಟು ಶ್ರಮಪಟ್ಟು ಸಿಗುವಂಥ ವಸ್ತು ಆಗಬೇಕು, ಅರ್ಥ ಮಾಡ್ಕೊ.